ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ವೀಡಿಯೋಸ್ಗಳನ್ನ ನೋಡಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಕೇಳಬೇಕನ್ಸಿದ್ರೆ ಅಥವಾ ಹೇಳ್ಬೇಕನ್ಸಿದ್ರೆ ನನಗೆ ಕಮೆಂಟ್ ಮಾಡಿ. ನಮಗೆ ಈ ಥರ ಡಿಸೈನ್ ಅಲ್ಲ, ಆ ಥರ ಡಿಸೈನ್ ಬೇಕು, ಬೇರೆ ಥರ ಡಿಸೈನ್ ಬೇಕು, ಬೇರೆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಬ್ಲೌಸಲ್ಲಾಗಲಿ ಡ್ರೆಸ್ಸಲ್ಲಾಗಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೂ ನೀವು ನನಗೆ ಹೇಳಿ, ನಾನು ನಿಮಗೆ ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಮತ್ತು ಕಟಿಂಗ್ ಮಾಡೋವಾಗ ಕೂಡ ಅದನ್ನು ತೋರಿಸ್ತೀನಿ. ಮತ್ತು ನೀವು ಹೇಳಿದ್ರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟಿಂಗ್ನ ಕೂಡ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಯಾವುದೇ ರೀತಿ ಪ್ರಾಬ್ಲಮ್ ಇರಲಿ, ಏನೇ ಇರಲಿ, ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾನು ಇವತ್ತು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಟೈಲರ್ಗಳಂದರೆ ಅವ್ರಿಗೇನಮ್ಮ ಒಂದು ಬ್ಲೌಸ್ ಹೊಲ್ದ್ಬಿಡ್ತಾರೆ, ದುಡ್ಡು ಬರುತ್ತೆ, ಹಂಗೆ ಹಿಂಗೆ ಅಂತ ಅಂದ್ಕೊಂಡಿರ್ತೀರ. ಮೊನ್ನೆ ಒಂದು ವಿಷಯ ಆಯಿತು. ಏನಂತ ಹೇಳಿದ್ರೆ, ಒಬ್ಬರು ಡೀಪ್ ನೆಕ್ ಇರೋ ಬ್ಲೌಸ್ ತೊಗೊಬಂದರು. ಡೀಪ್ ನೆಕ್ ಇರೋ ಬ್ಲೌಸ್ ತೊಗೊಬಂದು ನನಗೆ ಫುಲ್ ನೆಕ್ ಹೊಲಿರಿ, ಡೀಪ್ ಬೇಡ, ಫುಲ್ ನೆಕ್ ಬೇಕು ಅಂತ ಹೇಳಿದ್ರು. ಸರಿ ಆಯಿತು, ಓಕೆ ಅಂತೇಳಿ ಫುಲ್ ನೆಕ್ ಹೊಲಿದು ಕೊಟ್ಟೆ. ಫುಲ್ ನೆಕ್ ಹೊಲಿದು ಕೊಟ್ಟಾಯಿತು. ಮತ್ತೆ ಒಂದು ವಾರ ಬಿಟ್ಟು ಅವರೇ ಬ್ಲೌಸ್ ತೊಗೊಬಂದರು. ನಾನು ಯಾವುದು ಫುಲ್ ನೆಕ್ ಹೊಲ್ಕೊಟ್ಟಿದ್ದೆ ಆ ಬ್ಲೌಸ್ನ ತೊಗೊಬಂದು ಇದನ್ನು ಡೀಪ್ ಇಟ್ಟು ಹೊಲಿರಿ ಅಂತಾರೆ. ಅಂದರೆ ಅದೇ ಮೆಜರ್ಮೆಂಟಲ್ಲಿ ಇನ್ನೊಂದು ಬ್ಲೌಸ್ನ ಡೀಪ್ ಇಟ್ಟು ಹೊಲಿರಿ ಅಂತಾರೆ. ಡೀಪ್ ಇರೋ ಬ್ಲೌಸ್ನ ತೊಗೊಬಂದು ಫುಲ್ ನೆಕ್ ಇಟ್ಟು ಹೊಲಿರಿ ಅಂತಾರೆ. ಫುಲ್ ನೆಕ್ ಇಟ್ಟು ಹೊಲ್ಕೊಟ್ಟಿರೋದು ಫಿಟ್ಟಿಂಗ್ ಕರೆಕ್ಟಾಗಿದೆ, ಇದರಲ್ಲೇ ಇದೇ ಸೇಮ್ ಮೆಜರ್ಮೆಂಟಲ್ಲಿ ಡೀಪ್ ಇಟ್ಟು ಹೊಲಿರಿ ಅಂತಾರೆ. ಹೆಂಗೆ ಮಾಡ್ಬೇಕು ಹೇಳಿ ನಾವು ಟೈಲರ್ಗಳು? ಆದ್ರೂ ಕಸ್ಟಮರ್ಸ್ಗೆ ಬೇಜಾರು ಮಾಡಬಾರ್ದಲ್ವ? ಅವ್ರು ಹೆಂಗೆ ಕೇಳ್ತಾರೋ ಆ ರೀತಿ ಹೊಲ್ಕೊಡೋದು ನಮ್ಮ ಕರ್ತವ್ಯ. ಸೊ ಹಂಗಾಗಿ ನಾವು ಹೊಲ್ಕೊಡ್ತೀವಿ. ಟೈಲರ್ಗಳದ್ದು ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಅಲ್ಲಿ ಲೂಸು, ಇಲ್ಲಿ ಟೈಟು, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾರೆ. ಅದನ್ನೆಲ್ಲ ಕೇಳಿಕೊಂಡು ನಾವು ಅವ್ರಿಗೆ ಫಿಟ್ಟಿಂಗ್ ಆಗೋ ಥರ, ಅವ್ರಿಗೆ ಕರೆಕ್ಟಾಗಿ ಸೂಟ್ ಆಗೋ ಥರ ಹೊಲ್ಕೊಡ್ಬೇಕು. ಸೊ ಇದು ಟೈಲರ್ಗಳಿಗೆ ಕಷ್ಟ ಇರುತ್ತೆ, ಅರ್ಥ ಮಾಡ್ಕೋಬೇಕು. ಅವ್ರಿಗೇನು ಒಂದು ಬ್ಲೌಸ್ ಹೊಲಿದ್ರೆ ದುಡ್ಡು ಬರುತ್ತೆ, ಅವ್ರಿಗೇನು ಒಂದು ಡ್ರೆಸ್ ಹೊಲಿದ್ರೆ ದುಡ್ಡು ಬರುತ್ತೆ ಅನ್ಕೋತೀರ. ಆದರೆ ಅದನ್ನು ಕಟ್ ಮಾಡಿ, ಅದನ್ನು ಸ್ಟಿಚ್ ಮಾಡಿ, ಅದನ್ನೆಲ್ಲ ಹೊಲಿದು, ಅದನ್ನೆಲ್ಲ ಅವ್ರಿಗೆ ಫಿಟ್ಟಿಂಗ್ ಕರೆಕ್ಟಾಗಿ ಕೊಟ್ಟು ಅವ್ರಿಗೆ ಅದರಿಂದ ಸ್ಯಾಕ್ರಿಫೈಸ್ ಆಗೋ ಥರ ಹೊಲಿಬೇಕಲ್ವ? ಅದು ನಮಗೆ ಎಷ್ಟು ಕಷ್ಟ ಇರುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಇವಾಗ ಕಟಿಂಗ್ನ ಕಲಿಸ್ತಾ ಇದ್ದೀನಿ. ಬೇಕಿದ್ರೆ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಕಲ್ತ್ಕೊಳ್ಳೋ, ಇಷ್ಟ ಇದ್ದರೆ ಕಲ್ತ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಶಾರ್ಟ್ಸ್ ಹಾಕಿರ್ತೀನಿ, ಶಾರ್ಟ್ಸಲ್ಲೂ ಚಿಕ್ಕ ಚಿಕ್ಕದು ಹಾಕಿರ್ತೀನಿ, ಅದನ್ನು ಕೂಡ ನೋಡಿ. ಯಾವುದಾದ್ರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಕಟಿಂಗ್ ಸರಿಯಾಗಿ ಅರ್ಥ ಆಗ್ತಿಲ್ಲ ಅಂದ್ರೂ ಕೂಡ ಕೇಳಿ, ನಾನು ಕಟಿಂಗ್ನ ಹೇಳ್ಕೊಡೋ ಪ್ರಯತ್ನ ಪಡ್ತೀನಿ. ಮತ್ತು ನಾನು ಕಟಿಂಗ್ನ ಯಾಕೆ ಜಾಸ್ತಿ ರಾತ್ರಿ ಹೊತ್ತಲ್ಲಿ ಇದು ಮಾಡಿ ಹಾಕ್ತೀನಿ, ಈಗ ಸರಿಯಾಗಿ ಕಾಣಿಸಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಂಡ್ರೆ, ಇಲ್ಲ ಬೆಳಕು ಬಿಟ್ಟು ಮಾಡ್ತಾಯಿದ್ದೀನಿ, ಅಕಸ್ಮಾತ್ ನಿಮಗೆ ಕಾಣಿಸ್ತಿಲ್ಲ, ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಸರಿಯಾಗಿ ಮಾಡಿಕೊಡ್ತೀನಿ. ಯಾಕೆಂದರೆ ನಾನು ಕೆಲ್ಸಕ್ಕೆ ಹೋಗಿ ಬಂದು ಇಲ್ಲಿ ಮತ್ತೆ ಮಾಡೋದ್ರಿಂದ ನನಗೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕೆಲವೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ನಾನು ಮನೇಲಿ ಸ್ಟಿಚ್ ಮಾಡೋದನ್ನೆಲ್ಲ ನಿಮಗೆ ಹಾಕ್ತಾ ಇರ್ತೀನಿ. ನನ್ನದೇ ಹಾಕಲ್ಲ, ಕಸ್ಟಮರ್ಸ್ದು ಕೂಡ ಹಾಕ್ತಾ ಇರ್ತೀನಿ. ನಿಮ್ಮದೇ ಅಲ್ವಾ, ಹೆಂಗೆ ಬೇಕಂಗೆ ಕಟ್ ಮಾಡ್ಕೊಂಡು ಹಾಕ್ತೀರಾ ಅಂತ ನೀವು ಅನ್ಕೋಬೋದು. ಇಲ್ಲ, ಬೇರೆಯವ್ರದ್ದು ಕೂಡ ಕಟ್ ಮಾಡಿ ಹಾಕ್ತೀನಿ. ಯಾಕೆಂದರೆ ನನ್ನನ್ನು ನಾನು ಇನ್ನೂ ಒಂದೂ ಹಾಕೇ ಇಲ್ಲ. ಹೇಳ್ಬೇಕಂತ ಹೇಳಿದ್ರೆ ಬೇರೆಯವ್ರದ್ದು ಏನು ಕಟ್ ಮಾಡ್ತೀನಿ, ಏನು ಸ್ಟಿಚ್ ಮಾಡ್ತೀನಿ ಅದನ್ನೇ ಹಾಕ್ತಾ ಇರೋದು. ಸೊ ಹಂಗಾಗಿ ನಾನು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೊಳ್ತೀರಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಹೇಳ್ತೀನಿ, ಏನೇನು ಬೇಕು, ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನೀವು ನನಗೆ ಈ ವಿಡಿಯೋ ಮೂಲಕ ಕಮೆಂಟ್ ಮಾಡಿ. ನಿಮ್ಮ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ. ಮತ್ತು ನಾನು ಡ್ಯೂಟಿಗೆ ಹೋಗಿ ಬಂದು ಹೊಲ್ದು ಅದನ್ನೆಲ್ಲ ಹೆಂಗೆ ಮಾಡ್ತೀನಿ, ನಾನು ಟೈಮಿಂಗ್ಸ್ ಹೆಂಗೆ ಮ್ಯಾನೇಜ್ ಮಾಡ್ತೀನಿ, ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಾಯ್, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.